ಹೇಳಿ ಈಗ ಏನು ರಾಜಾನಕುಂಟೆಯಲ್ಲಿ ಕೂಡ ಮೊನ್ನೆ ಕಳಪೆ ಗುಣಮಟ್ಟದ ಫೀಡ್ ಅನ್ನ ರಾಸುಗಳಿಗೆ ವಿತರಣೆ ಮಾಡ್ತಾ ಇದ್ದಾರೆ. ದೊಡ್ಡ ಮಟ್ಟದ ಹಗರಣ ಅಂತಾನೆ ಹೇಳ್ಬೋದು ಸರ್. ರೈತರು ಕೂಡ ನಿನ್ನೆ ಇನ್ನು ರಾಜಾನಕುಂಟೆ ಘಟಕಕ್ಕೆ ಹೋಗಿ ಮುತ್ತಿಗೆ ಕೂಡ ಹಾಕಿದ್ರು ಸರ್. ಏನ್ ಹೇಳ್ತಾರೆ ಸರ್? ಇವತ್ತೀಗ ಒಂದು ಈ ಪ್ರೆಸ್ ಮೀಟ್ ಅನ್ನು ಕರೆದಿರೋ ಉದ್ದೇಶನೇ ಅದು ಏನು, ಕಳೆದ 1.5 ವರ್ಷದಿಂದ KMF ಅಲ್ಲಿ ಆಡಳಿತ ಮಂಡಳಿ ಇಲ್ಲ. ಅಲ್ಲಿರೋದು ಇವತ್ತು ಅಧಿಕಾರಿಗಳು ನಡೆಸ್ತಾ ಇರ್ತಕ್ಕಂಥ ಆಡಳಿತ ಮಂಡಳಿ ಇರೋದು. 1.5 ವರ್ಷದಿಂದ ಅಂದ್ರೆ ಬಹುಶಃ ಈ ಎಲ್ಲಾ ದಿವಸಗಳಲ್ಲೂ ರಾಜನಗುಂಟೆ ಫೀಡ್ ಅಷ್ಟು ಕ್ವಾಲಿಟಿ ಇದ್ದಿದ್ದು ಯಾವುದೇ ಒಂದು ಕರ್ನಾಟಕದಲ್ಲಿ ಇರ್ತಕ್ಕಂಥ 5-6 ಫೀಡ್ಗಳು ಇದರಲ್ಲಿ ಎಲ್ಲರೂ ರಾಜನಗುಂಟೆ ಬೇಕು ಅಂತ ಕೇಳ್ತಿದ್ರು. ಅಷ್ಟು ಚೆನ್ನಾಗಿತ್ತು. ಇತ್ತೀಚೆಗೆ 1.5 ವರ್ಷದಿಂದ ಈಚೆಗೆ 1.5 ವರ್ಷದಿಂದ ಈಚೆಗೆ ರಾಜನಗುಂಟೆಗೆ ಬರ್ತಕ್ಕಂಥ ರಾ ಮೆಟೀರಿಯಲ್ಲು ಅವನ್ನೆಲ್ಲವನ್ನ ಕಳಪೆ ಮಾಡ್ಯವ್ರೆ ಅನ್ನೋದು ಮಾಹಿತಿ ಬಂತು. ನಮಗ್ ಮಾಹಿತಿ ಬಂದಿದ್ದು ಯಾವಾಗ ಅಂದ್ರೆ ಒಂದು 4-5 ತಿಂಗಳಿಂದ ಈಚೆಗೆ ನನ್ನ ತಾಲೂಕಲ್ಲಿ ಅನೇಕ ಜನ ರೈತರು ನಮ್ಮ ಹಸುಗಳು ಫೀಡ್ ತಿಂತಾ ಇಲ್ಲ, ತಿಂದ್ರೆ ಉಚ್ಕಂತವೆ, ಹಾಲು ಕಮ್ಮಿ ಆಯ್ತು ಅಂತ ಹೇಳಿದಾಗ ನಾವು ನಿಗಾ ಮಾಡಕ್ ಶುರುವಾದ್ವಿ. ಇದು ಎಲ್ಲಿ ನಡೀತಾ ಇದೆ? ಯಾಕಂದ್ರೆ ಯಾವುದೇ ಒಂದು ಕಾರ್ಖಾನೆಯಲ್ಲಿ ಫೀಡು ಕ್ವಾಲಿಟಿ ಇಲ್ಲ ಅಂದ್ರೂ ರಾಜನಗುಂಟೆ ಮಾತ್ರ 100ಕ್ಕೆ 100 ನಂಬರ್ 1 ಸ್ಥಾನದಾಗಿತ್ತು ಫೀಡು. ನಾವು ಅದನ್ನ ಹುಡುಕ್ತಾ ಹೋದಾಗ ಏನಾಯ್ತು, ಅದು ಮೊದಲು ಸ್ಟಾಕ್ ಇದ್ದಿದ್ದು ಏನ್ ನಮ್ದು ರಾ ಮೆಟೀರಿಯಲ್ ಮೊದಲು ಸ್ಟಾಕ್ ಇತ್ತು, 6 ತಿಂಗಳಿಂದ ತರಿಸಿದ್ದೆಲ್ಲ ಮೆಟೀರಿಯಲ್ ಮುಗಿದೋದ್ಮೇಲೆ 6 ತಿಂಗಳಿಂದ ಈಚೆಗೆ ಇವರು ಹೊಸದ ಪರ್ಚೇಸ್ ಮಾಡಿರೋಂಥ ರಾ ಮೆಟೀರಿಯಲ್ನ ಹಾಕ್ಯವ್ರೆ. ಅದರಲ್ಲಿ ಅನೇಕ ಎಲ್ಲ ನಮ್ಮ ಜೋಳ ಇರ್ಬೋದು, ಮಲಸಿಸ್ ಇರ್ಬೋದು, ಕಾಕಂಬಿ ಇರ್ಬೋದು, ಇಂಡಿ ಇರ್ಬೋದು, ಎಲ್ಲದರಲ್ಲೂ ಡೂಪ್ಲಿಕೇಟ್. ನಾವು ಅದನ್ನ ರೆಡ್ ಹ್ಯಾಂಡ್ ಹೋಗಿ ಹಿಡಿದು ಅದನ್ನ ಹೋಗಿ ಕೆಲವು ಕಡೆ ಎಲ್ಲಿ ಅದನ್ನ ಕ್ವಾಲಿಟಿ ಚೆಕ್ ಮಾಡಿಸೋಂಥ ಗುಣ ನಿಯಂತ್ರಣ ಮಂಡಳಿ ಒಳಗೆ ಹೋಗಿ ಅದನ್ನ ಚೆಕ್ ಮಾಡಿಸಿದೀವಿ. ಆ ರಿಪೋರ್ಟು ಸಹ ಐತೆ. ಆ ಎಲ್ಲ ರಿಪೋರ್ಟ್ ತಗೊಂಡು ನಾವು ಈಗ ನಮ್ಮ ಬಮೂಲ್ ಅಧ್ಯಕ್ಷರಿಗೂ ಅದನ್ನ ಕೊಟ್ಟಿದ್ದೀವಿ, RCS ಅವ್ರಿಗೂ ಕೊಟ್ಟಿದ್ದೀವಿ, ಸರ್ಕಾರದ ಗಮನಕ್ಕೂ ತಂದಿದ್ದೀವಿ.